ಮದ್ವೆ ಹೆಣ್ಣಿನ ಬ್ಲೌಸ್ ನ ರೆಡಿ ಮಾಡಿಸುವಾಗ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನೋಡಿ. ನನಗೆ ಫುಲ್ ಕಲರ್ ಚೇಂಜ್ ಮಾಡ್ಬಿಟ್ಟು ನನ್ಗೆ ಆ ರೀತಿ ಮಾಡ್ಕೊಟ್ಬಿಟ್ಟು ಅವ್ನು ಊರ್ಗ್ ಹೊಟ್ಟದ. ಎಂಬ್ರಾಯ್ಡ್ರಿ ಹ್ಯಾಂಡ್ ವರ್ಕ್ ಮಾಡುವಂತವನು ಪ್ರಾಬ್ಲಮ್ ಇದೆ ಅಂತೇಳಿ ನಾನ್ ನೋಡ್ಲಿಲ್ಲ. ಶಾಪಲ್ಲಿ ತಂದು ಓಪನ್ ಮಾಡಿ ನೋಡಿದ್ರೆ ಫುಲ್ ಕಲರ್ ಚೇಂಜ್ ಆಗಿತ್ತು. ಸೊ ನನ್ನ ಹತ್ರ ಟೈಮು ಇರ್ಲಿಲ್ಲ. ಎಂಡ್ ಟೈಮ್ ಬಂದ್ಬಿಟ್ಟಿತ್ತು. ಇನ್ನೊಂದ್ 2-3 ದಿವಸ ನನಗೆ ಟೈಮ್ ಇತ್ತು ಅಷ್ಟೇ. ಸೊ ಆ ಟೈಮ್ ಅಲ್ಲಿ ನಾನು ಈ ತರ ಬರ್ಬೇಕಾಗಿರೋ ಬ್ಲೌಸ್ ನ ಗೋಲ್ಡ್ ಕಲರ್ ಅಲ್ಲಿ ಮಾಡ್ಕೊಟ್ರೆ ಕಸ್ಟಮರ್ ಒಪ್ತಾರ? ಖಂಡಿತ ಒಪ್ಪಲ್ಲ. ಅವ್ರ ಹತ್ರ ನಾನು ಬೈಸ್ಕೊಳ್ಬೇಕು ಅಥವಾ ನನ್ಗೆ ಅವ್ರ ಅಮೌಂಟ್ ಕೊಡಲ್ಲ. ಏನಾದ್ರೂ ಒಂದು ಪ್ರಾಬ್ಲಮ್ ಆಗೇ ಆಗುತ್ತೆ. ಏನಕ್ಕಂದ್ರೆ ಮದ್ವೆ ಹೆಣ್ಣು 1000 ರೂಪಾಯಿ ಖರ್ಚು ಮಾಡಿ ಈ ರೀತಿ ಬ್ಲೌಸ್ ಮಾಡಿಸ್ತಿದ್ದಾರೆ ಅಂದ್ರೆ ಆ ಬ್ಲೌಸ್ ಆ ಸ್ಯಾರಿ ಮೇಲೆ ಅವ್ರು ಎಷ್ಟು ಕನ್ಸಿಟ್ಕೊಂಡಿರ್ತಾರಲ್ವಾ. ಸೊ ಅದನ್ನ ನಾವು ಫುಲ್ಫಿಲ್ ಮಾಡ್ಬೇಕು. ಆ ಟೈಮ್ ಅಲ್ಲಿ ನಮ್ಗೆ ನಾವು ಕೊಡೋಂಥವ್ರು ನಮ್ಗೆ ಹಾಳು ಮಾಡಿ ಕೊಟ್ಟಾಗ ಸೊ ಅದನ್ನ ಹೇಗ್ ರೆಡಿ ಮಾಡ್ಕೊಳ್ಬೇಕು, ಪ್ಯಾನಿಕ್ ಆಗ್ದಿರಾ ಕೂಲ್ ಆಗಿ ಹೇಗೆ ಹ್ಯಾಂಡಲ್ ಮಾಡ್ಬೇಕು, ಹೇಗೆ ನಮಗ್ ಬೇಕಾಗಿರೋ ತರ ಬ್ಲೌಸ್ ನ ರೆಡಿ ಮಾಡ್ಕೊಳ್ಬೇಕು. ನೀವು ಇದೇ ತರ ಯಾವಾಗಾದ್ರೂ ದೊಡ್ಡ ವಿಷಯ ಆಗ್ಲಿ ಅಥವಾ ಈ ತರ ಟೈಲರಿಂಗ್ ನಲ್ಲಿ ನಿಮ್ಗೆ ಇದೇ ತರ ಪ್ರಾಬ್ಲಮ್ ನೀವು ಮಾಡ್ಕೊಂಡಾಗ ಹೇಗ್ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಸಿಗುತ್ತೆ. ಸೊ ಬೇಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರೋ ವಿಡಿಯೋ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೋಗಿ ವಿಡಿಯೋನ ನೋಡಿ ಹೇಗ್ ಮಾಡಿದೆ ಅನ್ನೋದನ್ನ ನೀವು ತಿಳ್ಕೊಳ್ಳಿ.